ಔಟ್ ಆಫ್ ಕ್ಯೂರಿಯಾಸಿಟಿ, ಸಿನ್ಸ್ ನಾನು ನಿಮ್ಮನ್ನು ಬರೀ ಪ್ರೊಫೆಷ್ನಲ್ ಲೈಫ್ ನೋಡಿರೋದ್ರಿಂದಾಗಿ ಪರ್ಸ್ನಲ್ ಲೈಫ್, ಹೌ ಡಿಡ್ ಯು ಮೀಟ್ ಹಿಮ್? ಐ ಡೋಂಟ್ ನೋ ಎಷ್ಟು ಜನ ನಿಮಗೆ ಕೇಳಿದ್ರು, ನಾನು ಜೆನ್ಯೂನ್ನಾಗಿ ಕೇಳ್ತಾ ಇದ್ದೀನಿ. ಬಿಕಾಸ್ ಐ ಮೀನ್, ಹೂ ಇಸ್ ದೀಪಕ್? ಹೌ ಡಿಡ್ ಹಿ ಎಂಟರ್ ಯುವರ್ ಲೈಫ್? Yeah, it is all fortunate thing. So we met in one of the event, ಅಂದರೆ ನಾವಿಬ್ಬರು ಒಂದು ಫಂಕ್ಷನಲ್ಲಿ ಮೀಟ್ ಆದ್ವಿ, ಲೈಕ್ ಹಾಯ್ ಬೈ ಫ್ರೆಂಡ್ಸ್ ಥರ ಇದ್ವಿ ಮುಂಚೆ. ದೆನ್ ಒಂದೆರಡು ಸರಿ ಕ್ಯಾಶುವಲಿ ಒಂದು ಕಾರ್ಪೊರೇಟ್ ಇವೆಂಟ್ಸಲ್ಲಿ ಮೀಟ್ ಆದಾಗ, ಸೊ ವಿ ಗೆಟ್ ಟು ನೋ ಈಚ್ ಅದರ್, ಆ್ಯಂಡ್ ಹಾಗೆ ಅದು ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ಪಿಂದ ದೆನ್ ಸುಮ್ಮನೆ ಅದೇ ರೀತಿ ಮಾತುಕತೆ ಬಂತು. ಸೊ ಫೈನಲಿ ವಿದಿನ್ ಫ್ಯೂ ಇಯರ್ಸ್ ಮದುವೆ ಸ್ಟೇಜಿಗೆ ಬಂತು. ಬಿಕಾಸ್ ತುಂಬ ಟೈಮ್ ಏನೋ ನಾವು ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಐ ಥಿಂಕ್ ತುಂಬ ಲಾಂಗ್ ಎಳೆಯೋದ್ರಿಂದ ದಿಸ್ ರಿಲೇಷನ್ಶಿಪ್ಸ್ ಹೆಂಗಾಗುತ್ತೆ ಅಂದರೆ, ಜಾಸ್ತಿ ವರ್ಷಗಳು ಹೋದಷ್ಟು ಎಲ್ಲೋ ಒಂದು ಕಡೆ ಯಾವ ರೀತಿ ಬೇಕಾದ್ರೂ ತಿರುಗ್ಬೋದು, ಬೋರಿಂಗ್ ಆಗ್ಬೋದು, ಅಥವಾ ಕೆಲವ್ರಿಗೆ ವಿ ನೀಡ್ ಚೇಂಜ್ ಅಂತ ಅನ್ನಿಸ್ಬೋದು. ಸೊ ಇದು ಯಾವುದಕ್ಕೂ ನಾವು ಆಪರ್ಚುನಿಟಿ ಕೊಡೋದು ಬೇಡ, ತಗೊಳ್ಳೋದು ಬೇಡ ಅನ್ನೋದು ನಮ್ಮಿಬ್ಬರ ಮಧ್ಯೆ ಬಂದಂತಹ ಡಿಸ್ಕಷನ್. ಸೊ ಪ್ರಾಬ್ಲಿ ನಮ್ಮ ಮನೆಯಲ್ಲೂ ಕೂಡ ದಟ್ ಮದುವೆ ಮಾಡ್ಕೊಳ್ಳಲ್ವಾ ಅಂತ ಒಂದಷ್ಟು ಕ್ವೆಶನ್ಸ್ ಬಂದಿತ್ತು. ಸೊ ಅವ್ರ ಮನೆಯಲ್ಲೂ ಮದುವೆ ಮಾಡ್ಕೋ ಅಂತ ಒಂದಷ್ಟು ವಿಚಾರಗಳು ಬಂದಿತ್ತು. ವಿ ಡಿಸೈಡೆಡ್ ದೆನ್ ಇಟ್ಸ್ ರೈಟ್ ಟೈಮ್. ಒಂದೇ ಥರ ಮೈಂಡ್ ಸೆಟ್ ಆಗಿರ್ಬೋದು, ಅಥವಾ ಎಷ್ಟೋ ವಿಚಾರಗಳಲ್ಲಿ ವಿ ಶೇರ್ ಸೇಮ್ ಬಾಂಡಿಂಗ್, ವಿ ಶೇರ್ ಸೇಮ್ ಥಾಟ್ಸ್ ಅಂತ ಬಂದಾಗ, ಫೈನ್, ಲೆಟ್ಸ್ ಗಿವ್ ಇಟ್ ಟ್ರೈ ಫಾರ್ ದಿಸ್. ಈ ಸರಿ ಈ ವಿಚಾರದಲ್ಲಿ ತುಂಬ ಡೀಪಾಗಿ ಯೋಚನೆ ಮಾಡೋಣ ಅಂತ ಬಂದು, ಐ ವಾಂಟೆಡ್ ಇಟ್ ಟು ಬಿ ವೆರಿ ವೆರಿ ಸ್ಮಾಲ್ ಇವೆಂಟ್. ಈವನ್ ಡೆಸ್ಟಿನೇಷನ್ ವೆಡ್ಡಿಂಗಲ್ಲೂ ಕೂಡ ಐ ವಾಂಟೆಡ್ ಓನ್ಲಿ 10-15 ಮೆಂಬರ್ಸ್ ಆ ಥರ ಇತ್ತು. ಬಟ್ ಐ ಜಸ್ಟ್ ಡೋಂಟ್ ನೋ, ನನಗೆ ಆ್ಯಕ್ಚುಲಿ ಆ ಥರ ಇಷ್ಟ ಆಯಿತು. ತುಂಬ ತುಂಬ ಚಿಕ್ಕ ಸರ್ಕಲಲ್ಲಿ, ನಾನು ಹೇಳಿದೆ ಅಲ್ಲ ನಿಮಗೆ, ನಂಗೆ ತುಂಬ ಚಿಕ್ಕ ಸರ್ಕಲ್ ಇಷ್ಟ. ಬಟ್ ಅದು ನಮ್ಮದೇ ಆಗಿರಬೇಕು, ನಮ್ಮದಾಗಿರ್ಬೇಕು ಅಷ್ಟೇ. ನಂಗೆ ತುಂಬ ಜನ ಇಷ್ಟ ಇಲ್ಲ, ಅಥವಾ ತುಂಬ ದೊಡ್ಡದಾಗೇನು ಪ್ರೊಜೆಕ್ಟ್ ಮಾಡಬೇಕು, ಶೋ ಆಫ್ ಮಾಡಬೇಕು ಅನ್ನೋದು ನಂಗೆ ಇಷ್ಟ ಇಲ್ಲ. ಸೊ ಚಿಕ್ಕ ಸರ್ಕಲಲ್ಲಿ ಲಿಮಿಟೆಡ್ ಆಗಿ, ಆ್ಯಂಡ್ ಅದೊಂಥರ ಪ್ರೀಷಿಯಸ್ ಆಗಿರಬೇಕು. ಅದೊಂಥರ ನನ್ನ ಫೀಲಿಂಗ್ ಅದು. ಐ ಪ್ರೊಟೆಕ್ಟ್ ಮೈ ಲೈಫ್ ಇನ್ ದ್ಯಾಟ್ ವೇ. ಐ ಚೆರಿಷ್ ಇನ್ ದ್ಯಾಟ್ ವೇ. ತುಂಬ ದೊಡ್ಡದಾಗಿ ಮಾಡಿದಾಗ ಎಲ್ಲೋ ಒಂದು ಕಡೆ ಎಲ್ಲರೂ ಆ ಫೀಲಿಂಗ್ ಓಕೆ ಒಂಥರ ಐ ಡೋಂಟ್ ಫೀಲ್ ಸೋ ಗುಡ್ ಅಬೌಟ್ ದ್ಯಾಟ್. ಸೊ ಆ ಥರ ಡಿಸೈಡ್ ಮಾಡಿದ್ವಿ. ಬಟ್ ಫೈನಲಿ ಹಂಗೆ ಸೊ ಎಲ್ಲ ಆಲ್ಮೋಸ್ಟ್ ವಿ ಪಾಸ್ ಸೋ ಮೆನಿ ಮಂತ್ಸ್ ಟುಗೆದರ್ ನಾವು. ಮ್ಯಾರೇಜ್ ನಿಮ್ಮ ಪರ್ಸ್ಪೆಕ್ಟಿವ್ ಬದಲಾಯಿಸಿದೆಯಾ ಟುವರ್ಡ್ಸ್ ಲೈಫ್ ಆ್ಯಂಡ್ ಕರಿಯರ್? ಯಾವ ಥರ ಬದಲಾಯಿಸಿದೆ? ಐ ಥಿಂಕ್ ಆಗಿದೆ, ಚೇಂಜಸ್ ಆಗಿದೆ, ಇಲ್ಲ ಅಂತಲ್ಲ. ಲೈಫ್ ಖಂಡಿತ ಚೇಂಜ್ ಆಗುತ್ತೆ ಅಂತ ಆವಾಗಲೇ ಮಾತಾಡಿದಾಗೆ. ಮುಂಚೆ ಇದ್ದಿದ್ದಕ್ಕೂ ಇವಾಗ್ಲಿಗೂ ವ್ಯತ್ಯಾಸಗಳು ತುಂಬ ಅನಿಸುತ್ತೆ. ಅಂದರೆ ಮುಂಚೆ ಹೌದು ವಿ ಕ್ಯಾನ್ ಟ್ರೈ ಇನ್ನೂ ಟೈಮ್ ಇದೆ ನಮಗೆ ಅನ್ನೋದಕ್ಕೂ, ಈಗ ನೋ ವಿ ಹ್ಯಾವ್ ಫ್ಯೂ ಟೈಮ್, ನಮಗೆ ಟೈಮ್ ಬ್ಯಾಲೆನ್ಸ್ ಮಾಡುವಂತಹ ಸಿಚುವೇಶನಲ್ಲಿ ಇರ್ತೀವಿ. ವಿ ನೀಡ್ ಟು ಗಿವ್ ಫ್ಯಾಮಿಲಿ ಟೈಮ್, ಪರ್ಸ್ನಲ್ ಟೈಮ್, ಮೀ ಟೈಮ್ ಆ್ಯಸ್ ವೆಲ್, ಎಲ್ಲಾದರೂ ಮಧ್ಯೆ ತುಂಬ ಕಡಿಮೆ ಟೈಮ್ ಇದೆ ನಮಗೀಗ ಅಂತ ಅನ್ಸೋದಕ್ಕೆ ಶುರುವಾಗತ್ತೆ. ಬಟ್ ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಅ ಗುಡ್ ಪಾರ್ಟ್ನರ್ ವಿತ್ ಯು, ಸಪೋರ್ಟಿಂಗ್ ಪಾರ್ಟ್ನರ್ ವಿತ್ ಯು, ಐ ಥಿಂಕ್ ಇಟ್ಸ್ ಆಲ್ ಗುಡ್. ಸೊ ಈಗ ನಾವು ಎಷ್ಟೋ ವಿಚಾರಗಳಲ್ಲಿ ಅನ್ಕೋತೀವಿ, ತುಂಬ ಬಿಡು ಮುಂಚೆ ಇದ್ದಂಗೆ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಬಟ್ ಅದು ಆಗಲ್ಲ ಅನ್ನೋದು ಗೊತ್ತು. ತುಂಬ ಚೇಂಜಸ್ ಆಗುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಅಂತೆಲ್ಲ ಬಂದಾಗ ಸ್ವಲ್ಪ ಯು ಹ್ಯಾವ್ ಟು ಗಿವ್ ಇಟ್ ಅ ಥಾಟ್. ಮುಂಚೆ ಥರ ನೋ ಐ ವಿಲ್ ಡೂ ಇಟ್ ಅನ್ನೋದು ಅಷ್ಟೊಂದು ಫ್ಯೂರಿಯಸ್ ಆಗಿರಲ್ಲ. ಆ ಒಂದು ಪರ್ಸೆಪ್ಷನ್ಗಳು ಚೇಂಜ್ ಆಗಿದೆ ಅಷ್ಟೇ. ಬಟ್ ದೇರ್ ಇಸ್ ಅ ವೇ ಫಾರ್ ಎವ್ರಿಥಿಂಗ್. ಐ ಬಿಲೀವ್ ಇನ್ ಇಟ್. ನಾ ಚೆನ್ನಾಗಿ ಹೇಳಿದ್ರಿ. ದೇರ್ ಇಸ್ ಆಲ್ವೇಸ್ ಅ ವೇ, ದೇರ್ ಶುಡ್ ಬಿ ವಿಲ್ ಅಷ್ಟೇ. Yes. We need to make a way. Dil. Need to make a way. So any secrets that you want to share about relationship ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕ್ಕೆ? ಈಗ ಯಾಕಂದರೆ ಟುಡೇ ವಿ ಸಿ ಎಲ್ಲ ಬೀಳ್ತಾ ಇರೋ ಜಮಾನ. ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್. ಎಷ್ಟೆಷ್ಟೋ ವರ್ಷಗಳು ಮದುವೆ ಆಗಿರೋದು, ಸಡನ್ನಾಗಿ ವಿ ಸಿ ರಿಲೇಷನ್ಶಿಪ್ಸ್ ಫಾಲಿಂಗ್ ಅಪಾರ್ಟ್. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಪರ್ಸ್ನಲ್ ರೀಸನ್ಸ್ ಯಾವತ್ತೂ ಆಚೆಗೆ ಬರೋದಿಲ್ಲ. ಬಟ್ ಅಟ್ಲೀಸ್ಟ್ ಬಾಂಡಿಂಗ್ ಸ್ಟ್ರಾಂಗ್ ಆಗಿದ್ದಾಗ ಆ ರೀಸನ್ ಸೀಕ್ರೆಟ್ಸ್ ಆಗಿ ಆಚೆಗೆ ಬರ್ಬೋದಲ್ಲ. ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ಹೌ ಟು ಕೀಪ್ ಅ ರಿಲೇಷನ್ಶಿಪ್ ಸ್ಟ್ರಾಂಗ್, ಬೀಟ್ ಮ್ಯಾರೇಜ್?
ಫಾರ್ ಎಕ್ಸಾಂಪಲ್? ಸಿ ಐ ಆಮ್ ಸ್ಟಿಲ್ ಯುನೋ ಇನ್ ದ ಸೇಮ್ ಪ್ರೊಸೆಸ್. ಆ್ಯಕ್ಚುಲಿ ನಾವು ಕೂಡ ಕಲಿತಾ ಇದ್ದೀವಿ ಇಲ್ಲಿ. ನಾವು ಗೊತ್ತಿರೋದು ಗೊತ್ತಾಗ್ಬಿಟ್ಟಿದೆ ಅಂತ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಐ ಬಿಲೀವ್ ಆಲ್ವೇಸ್ ಟ್ರಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಬೋತ್ ದ ಕೇಸ್. ಟ್ರಸ್ಟ್ನ ಕೀಪ್ ಅಪ್ ಯಾವತ್ತೂ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಹೌದು, ಫ್ಲೆಕ್ಸಿಬಿಲಿಟಿ ಇರಲೇಬೇಕು. ಫ್ಲೆಕ್ಸಿಬಲ್ ಆಗಿರಬೇಕು ನೀವಿಬ್ರೂ, ಹುಡುಗ ಆಗಿರಲಿ ಅಥವಾ ಹುಡುಗಿ ಆಗಿರಲಿ. ನಾನು ಅದೇ ಅಂತ ಕುತ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಕ್ಯಾರೆಕ್ಟರ್ನ ಬಿಟ್ಕೊಡ್ಬಾರ್ದು. ಸಿ ವಾಟ್ ಎವರ್ ಯು ಆರ್, ಲೈಕ್ ಯು ಬಿ ಯು, ಆ್ಯಂಡ್ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಯಾವಾಗ್ಲೂ ಪ್ರಯತ್ನ ಪಡಬೇಕು. ಐ ಬಿಲೀವ್ ಇನ್ ದಟ್ ಇಬ್ಬರು ಕ್ಯಾರೆಕ್ಟರ್ ಚೇಂಜ್ ಆದರೆ ಇಬ್ರಿಗೂ ಇಷ್ಟ ಆಗಲ್ಲ. ಕ್ಯಾರೆಕ್ಟರ್ ಸ್ವಾಪ್ ಆಗಬಾರ್ದಲ್ಲಿ. ದಟ್ ಇಸ್ ಟ್ರೂ. ಇಷ್ಟಪಟ್ಟಿದ್ದೆ ಒಂದು ಕ್ಯಾರೆಕ್ಟರ್ನ ಪಟ್ಟ ಮೇಲೆ ಅದೇ ಚೇಂಜ್ ಆಗ್ಬಿಟ್ರೆ ಇಷ್ಟಪಡೋಕ್ಕೆ ಏನು ಉಳಿದಿರಲ್ಲ, ಅಲ್ಲಿ ಇಷ್ಟ ಆಗಲ್ಲ ಅವಾಗ. ಸೊ ವಿಲ್ ಬಿ ಲೈಕ್, ನೀನು ಹಂಗಿರಲಿಲ್ಲ, ನಾನು ಹಂಗಿರಲಿಲ್ಲ, ಬರೀ ಕ್ವೆಶನ್ಸ್ ಮಾರ್ಕೆ ಬರುತ್ತೆ. ಐ ಬಿಲೀವ್ ಯಾವಾಗ್ಲೂ ಒಂದಷ್ಟು ಪ್ರಿನ್ಸಿಪಲ್ಸ್ನ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅದು ಹೇಗೆ ಟ್ರಸ್ಟ್ ಇಶ್ಯೂಸ್ ಅಲ್ಲಾಗಿರ್ಬೋದು, ಅಥವಾ ಲವ್ ಅಂತ ಆಗಿರ್ಬೋದು, ಟೈಮ್ ಅಂತ ಆಗಿರ್ಬೋದು, ಪ್ರತಿಯೊಂದಕ್ಕೂ ಏನು ಪ್ರಾಮಿಸಸ್ ಮಾಡಿರ್ತೀರ ದಟ್ ಕೀಪ್ ಅಪ್. ಇಲ್ಲ, ಡೋಂಟ್ ಪ್ರಾಮಿಸ್, ಡೋಂಟ್ ಫೇಕ್ ಪ್ರಾಮಿಸ್. ಐ ಥಿಂಕ್ ಅಲ್ಲಿ ನೀವು ಚೇಂಜ್ ಆಗ್ತೀರಾ, ನಿಮ್ಮಿಂದಾಗ ಅವರು ಚೇಂಜ್ ಆಗ್ತಾರೆ. ಒಟ್ಟಿನಲ್ಲಿ ಇಬ್ಬರಾಗಿ ಉಳಿಯಲ್ಲ. ನೀವಿಬ್ಬರು ಎಷ್ಟೇ ಒಳ್ಳೆಯವರಾಗಿದ್ರು ನೀವಿಬ್ರಿಗೂ ಇಬ್ಬರು ಸಿಗಲ್ಲ, ಬೇರೆಯವ್ರಿಗೆ ಸಿಗ್ತಾರೆ ಆಮೇಲೆ. ಓಹೋ, ಸೊ ಡೋಂಟ್ ಗಿವ್ ದಟ್ ಚಾನ್ಸ್. ನೀವು ಒಳ್ಳೆ ರೈಟರ್ ಆಗ್ಬೋದು. ಅಯ್ಯೋ ಇಲ್ಲಪ್ಪ, ಅಷ್ಟೆಲ್ಲ ಸೀನೇ ಥಾಟ್ಸು ಅದನ್ನ ಆರ್ಟಿಕ್ಯುಲೇಟ್ ಮಾಡೋ ರೀತಿ, ಆ ಪಂಚಸ್ ಎಲ್ಲ ಬರುತ್ತಲ್ಲ, ಅದೇ ದಿಸ್ ಇಸ್ ಹೌ ಯು ನ್ಯಾಚುರಲಿ ಥಿಂಕ್. ನೈಸ್. ಲೈಕ್ ಐ ಲೈಕ್ ಟು ಸೆಲ್ಫ್ ಮೋಟಿವೇಟ್ ಅ ಲಾಟ್.